ಹಲೋ ಗೈಸ್, ಎಲ್ಲ ಹೆಂಗಿದ್ದೀರಾ? ನಾನು ಸಖತ್ತಾಗಿದ್ದೀನಿ ಮತ್ತು ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಗೈಸ್, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಒಂದು ವ್ಲಾಗ್ ಮಾಡೋಕ್ಕೆ ಬಂದಿದ್ದೀನಿ. ಅದು ಎಲ್ಲಿಂದ ಎಲ್ಲಿಗಪ್ಪ ಅಂತ ನಿಮಗೆ ಆಮೇಲೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಹೊಸ ಸಬ್ಸ್ಕ್ರೈಬ್ ಆಗಿದೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದೇ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಹಾಗೆ ಈ ಒಂದು ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ. ಸೊ ಗೈಸ್, ಹಾಗಾದ್ರೆ ಬನ್ನಿ ಇವಾಗ ವಿಡಿಯೋ ಶುರು ಮಾಡೋಣ. ಆಮೇಲೆ ಗೈಸ್, ನಮಗೆ ಮತ್ತು ಈ ಒಂದು ರೆಸಾರ್ಟ್ ಅಂದರೆ ಗೈಸ್, ಇವಾಗ ನಾನು ವ್ಲಾಗ್ ಮಾಡ್ತಾ ಇರೋದು ಎಲ್ಲಿಂದ ಎಲ್ಲಿಗಪ್ಪ ಅಂದರೆ ಬೆಂಗಳೂರು ಟು ಯಲಹಂಕದಲ್ಲಿ ಇರುವ ಆದ್ಯ ರೆಸಾರ್ಟ್ಗೆ. ಸೊ ಗೈಸ್, ಮೊದಲಿಗೆ ನಮಗೆ ಮತ್ತು ಈ ಒಂದು ರೆಸಾರ್ಟ್ವ್ರಿಗೆ ಯಾವುದೇ ರೀತಿಯ ಸಂಬಂಧ ಅಂದರೆ ಪ್ರಮೋಷನ್ ಇಲ್ಲ. ಸುಮ್ಮನೆ ನಿಮಗೆ ಹಾಗೆ ಒಂದು ವ್ಲಾಗ್ ಅಂದರೆ ರೆಸಾರ್ಟ್ದು ಒಂದು ವ್ಲಾಗ್ ಮಾಡೋಣ ಅಂತ ಅನ್ನಿಸ್ತು. ಅದಕ್ಕೆ ನಾನಿವಾಗ ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ಇವಾಗ ನಿಮಗೆ ಈ ಒಂದು ರೆಸಾರ್ಟಲ್ಲಿ ನಿಮಗೆ ಏನೇನು ಸ್ಪೆಷಾಲಿಟಿ ಇದೆ ಅಂತ ನಿಮಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಆಮೇಲೆ ಇಲ್ಲಿ ನಿಮಗೆ ಮದುವೆ ಮಾಡ್ಕೊಳ್ಳೋದಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ, ಹಾಗೂ ಸಾಕಷ್ಟು ಡೆಕೋರೇಷನ್ಸ್ನ ನೀವು ಮಾಡ್ಕೋಬೋದು. ಆಮೇಲೆ ಮಾಮೂಲಿ ಈ ಥರ ರೆಸಾರ್ಟಲ್ಲಿ ರೂಮ್ಸು ಮತ್ತು AC ರೂಮ್ಸು ಅವೆಲ್ಲ ಹಿಂಗಿದೆ ಅಂತ ನಾನು ಈ ಒಂದು ವಿಡಿಯೋದಲ್ಲಿ ಆದ್ಯ ರೆಸಾರ್ಟು ಫುಲ್ ಕಂಪ್ಲೀಟ್ ವಿನ ನಿಮಗೆ ತೋರಿಸ್ತೀನಿ. ಸೊ ನೀವು ಮಾಡಬೇಕಾಗೋದಿಷ್ಟೇ, ದಯವಿಟ್ಟು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ, ಪೂರ್ತಿ ನೋಡಿ. ಆಮೇಲೆ ಈ ರೆಸಾರ್ಟು ಸ್ವಲ್ಪ ದೊಡ್ಡದಾಗಿದೆ. ಸೊ ಅದಕ್ಕೋಸ್ಕರ ನೀವು ಮತ್ತು ನಿಮ್ಮ ಮಕ್ಕಳು ಸ್ವಲ್ಪ ಹುಷಾರಾಗಿ ಇರಿ ಅಷ್ಟೇ. ಸೊ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಗೈಸ್, ಇವಾಗ ನಾವಿದ್ದೀವಿ ಆದ್ಯ ರೆಸಾರ್ಟ್ನ ಕಾರ್ ಪಾರ್ಕಿಂಗ್ನ ಸುತ್ತಮುತ್ತ. ನೋಡಿ, ಇದು ನಿಮ್ಮ ಕಾರ್ ಪಾರ್ಕಿಂಗ್ನ ಸುತ್ತಮುತ್ತ. ಸೊ ಗೈಸ್, ನಾನು ವಿಡಿಯೋ ಹಾಕ್ತೆ ತೀರಾ ಅಂದರೆ 7 ದಿನ 8 ದಿನ ಆಗೋಯ್ತಲ್ವಾ. ಸೊ ಸಾರಿ ಫಾರ್ ದಟ್. ನೆಕ್ಸ್ಟ್ ಇವಾಗ ಇದೊಂದು ಕಾರ್ ಬರ್ತಾಯಿದೆ. ಆ ಕಡೆ ಎಲ್ಲ 2 ವೀಲರು ಮತ್ತು ಆ ಕಡೆ ಎಲ್ಲ 4 ವೀಲರು. ಯಾಕಂದರೆ ನಾನು ವೀಡಿಯೋಸ್ನ ಆಲ್ರೆಡಿ ರೆಡಿ ಮಾಡಿ ಇಟ್ಟಿದ್ದೆ, ಬಟ್ ಅದು ಸ್ವಲ್ಪ ಎಡಿಟಿಂಗ್ ಮಾಡಬೇಕಾದ್ರೆ ತುಂಬಾ ಕೂಡ ತೊಂದರೆ ಆಗೋಯ್ತು. ಸೊ ಅದಕ್ಕೋಸ್ಕರ ನಾನು ವೀಡಿಯೋನ ಅಂದರೆ 3 ದಿನಕ್ಕೆ ಒಂದ್ಸರಿ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಸೊ ಅಂದರೆ ತೀರಾನೇ ತೊಂದರೆ ಆಗೋಯ್ತದು. ಸೊ ಅದಕ್ಕೋಸ್ಕರ ಎಷ್ಟು ದಿನಗಳಾಗೋಯ್ತು. ಸೊ ಅದಕ್ಕೆ ದಯವಿಟ್ಟು ಕ್ಷಮಿಸಿ. ಇದು ನಿಮ್ಮ ಆದ್ಯ ರೆಸಾರ್ಟ್ನ ಎಂಟ್ರೆನ್ಸು. ಇದು ನಿಮಗೆ ಎಂಟ್ರೆನ್ಸ್ ಸಿಗುತ್ತೆ. ಆಮೇಲೆ ಇದು ಸುತ್ತಮುತ್ತ ನಿಮಗೆ ಕಾರ್ ಪಾರ್ಕಿಂಗು. ಎಂಟ್ರೆನ್ಸಿಂದ ಬಂದ ತಕ್ಷಣ ಫೋಟೋಶೂಟ್ಗೆ ಮಸ್ತಾಗಿ ಇರುತ್ತಲ್ವಾ, ಆ ಒಂದು ಬುದ್ಧನ ಇದು ಇಟ್ಟಿದ್ದಾರೆ. ನಿಮಗೆ ಇಲ್ಲಿ ಫೋಟೋಗೆ ಬಂದ ತಕ್ಷಣ ಎಗಸ್ಕೊಳ್ಳೋಕ್ಕೆ ಒಂದು ಬುದ್ಧ ಇಟ್ಟಿದ್ದಾರೆ. ಆಮೇಲೆ ಇದು ಸುತ್ತಮುತ್ತ ಕಾರ್ ಪಾರ್ಕಿಂಗ್ನ ವ್ಯೂ. ಸೊ ಅದಕ್ಕೆ ಸ್ವಲ್ಪ ವೀಡಿಯೋನ ಹಾಕೋದಕ್ಕೆ ಸ್ವಲ್ಪ ಲೇಟಾಗೋಯ್ತು. ಇನ್ಮೇಲಿಂದ ಆ ಥರ ಆಗೋಲ್ಲ. ಬೈ ಚಾನ್ಸ್ ಏನಾದರೂ ವೀಡಿಯೋ ಸ್ವಲ್ಪ ಬರೋದು ಲೇಟ್ ಆಯಿತು ಅಂದರೆ ಅದಕ್ಕೆ ನೀವು ಅರ್ಥ ಮಾಡ್ಕೊಳ್ಳಿ, ನಮಗೇನಾದರೂ ತೊಂದರೆ ಆಗಿರುತ್ತೆ. ಅಂದರೆ ಒಂದ್ಸರಿ ಕರೆಕ್ಟಾಗಿ ಎಡಿಟಿಂಗ್ ಆಗಿರೋಲ್ಲ, ಬಟ್ ಒಂದೊಂದು ಸರಿ ವೀಡಿಯೋಸು ಕೂಡ ಆಗಿರೋಲ್ಲ. ಸೊ ಆ ಥರ ಏನಾದರೂ ಇತ್ತು ಅಂದರೆ ಅದು ಯಾವಾಗಲೂ ಆಗೋಲ್ಲ, ಯಾವಾಗಲೂ ಒಂದೊಂದು ಸರಿ ಆದರೆ ಅಲ್ಲಿಂದ ಎಂಟ್ರೆನ್ಸು. ಸೊ ಇವಾಗ ನಾನು 9ನೇ ದಿನಕ್ಕೆ 8ರಿಂದ 9ನೇ ದಿನಕ್ಕೆ ಈ ಒಂದು ವಿಡಿಯೋನ ಹಾಕ್ತಾಯಿದ್ದೀನಿ. ಸೊ ತೀರಾ ಲೇಟಾಗಿರೋದ್ರಿಂದ ಫಸ್ಟು ನಾನು ನಿಮ್ಮ ಹತ್ರ ಕ್ಷಮೆನ ಕೇಳ್ತಾ ಇದ್ದೀನಿ. ಸೊ ಸಾರಿ ಫಾರ್ ದಟ್. ಸೊ ಇವಾಗಿಂದ ನಾವು ಒಳಗಡೆ ಹೋಗೋಣ ಬನ್ನಿ. ಈ ಕಡೆಯಿಂದ ಹೋಗ್ಬೋದು. ಎಸ್, ಇವಾಗ ನೀವು ಕಾರ್ ಪಾರ್ಕಿಂಗ್ನ ವ್ಯೂನ ನೀವು ನೋಡಿದ್ರಿ ಅಲ್ಲ. ಸೊ ಇಷ್ಟೆ. ಆ ಕಡೆ ಎಲ್ಲ ಏನಾದರೂ ಡೆಕೋರೇಷನ್ಸ್ ಕೆಲಸ ಇದ್ದರೆ ಮಾಡ್ತಾರೆ. ಮತ್ತು ನಿಮಗೆ ಬಂದ ತಕ್ಷಣ ಮೇಲ್ಗಡೆ ಎಲ್ಲ ಡೆಕೋರೇಷನ್ಸ್, ಹಾಗೆ ಪಾಟ್ಗಳ ಡೆಕೋರೇಷನ್ಸ್. ಆಮೇಲೆ ಈ ಕಡೆ ಮತ್ತು ಆ ಕಡೆ ಎಲ್ಲ ಫುಲ್ಲು ಫ್ಲವರ್ಸ್ ಹಾಕಿ ಡೆಕೋರೇಷನ್ ಮಾಡಿ ಆಲ್ರೆಡಿ ಇಟ್ಟಿದ್ದಾರೆ. ಇಲ್ಲಿ ಒಂದು ಆಲ್ರೆಡಿ ಮದುವೆ ಆಗ್ತಾಯಿದೆ. ಇಲ್ಲಿ ಮದುವೆಗೆ ಬೇಕಾದಂತಹ ಅರೇಂಜ್ಮೆಂಟ್ಸ್ಗಳೆಲ್ಲ ಆಗಿದೆ.
ನೋಡಿ, ಇದು ಆ್ಯಕ್ಚುಲಿ ಅವ್ರು ಇಟ್ಟಿರೋದಲ್ಲ, ಮದುವೆಗೆ ಅಂತ ಇಟ್ಟಿರೋದು. ಆಮೇಲೆ ಬಂದ ತಕ್ಷಣವೇ ಒಂದು ಗಣೇಶ ಹಾಗೆ ಎರಡು ಆನೆ ನಮ್ಮನ್ನು ವೆಲ್ಕಮ್ ಮಾಡ್ಕೊಳ್ಳುತ್ತೆ ನೋಡಿ. ಅದೇ ಇಲ್ಲಿ ನಿಮಗೆ ವಾಟರ್ ಫೌಂಟೇನ್ ಕಾಣುತ್ತೆ. ಅದಾದಮೇಲೆ ಮತ್ತೆ ನಿಮಗೆ ಆ ಕಡೆ ಒಂದು ವಾಟರ್ ಫೌಂಟೇನ್ ಕಾಣುತ್ತೆ. ಸೊ ಇಲ್ಲಿ ಬುದ್ಧ ಅಂತೀನಿ, ಗಣೇಶ ಮತ್ತು ಆನೆ. ಸೊ ಇದೆಲ್ಲ ರಾತ್ರಿ ಹೊತ್ತು ಲೈಟಿಂಗ್ಸ್ಗೆ, ಅದನ್ನೂ ಕೂಡ ನಿಮಗೆ ಎಕ್ಸ್ಟ್ರಾ ಹಾಕ್ತೀನಿ. ಇದ್ದಂತೂ ನೋಡ್ರಿ ಗೈಸ್. ಇವಾಗ 3, 2, 1 ಆ್ಯಂಡ್ ಗೋ. ಯಪ್ಪ ನೋಡ್ರಿ, ನಿಮ್ಗೆ ಎಂಟ್ರೆನ್ಸಿಗೆ ಬಂದ ತಕ್ಷಣವೇ ಫೋಟೋ ಶೂಟ್ ಮಾಡ್ಕೋಬೇಕು ಅಂತ ಯಾರಿಗೆ ಅನ್ಸೋದು ಹೇಳಿ? ಒಬ್ರೊಬ್ರು ಫೋಟೋ ಶೂಟ್ ಮಾಡ್ತಾರೆ, ಮತ್ತು ಇನ್ನೊಬ್ರೊಬ್ರು ರೀಲ್ಸ್ ಕೂಡ ಮಾಡ್ಬೋದು, ಮತ್ತು ಇನ್ನೊಬ್ರೊಬ್ರು ಯೂಟ್ಯೂಬ್ ಕೂಡ ಮಾಡ್ಬೋದು. ಅಷ್ಟು ಚೆನ್ನಾಗಿದೆ ಈ ಒಂದು ಜಾಗ. ಮತ್ತು ಇಲ್ಲಿ ಲೈಟಿಂಗ್ಸು ಮತ್ತು ಅಲ್ಲಿ ಏನು ಸುತ್ತಮುತ್ತ ಇರುವಂತಹ ರೂಮ್ಸು ಮತ್ತು ತಂಪಾದ ವೆದರು ಮತ್ತು ಗಾಳಿ ಅವೆಲ್ಲ ಸಖತ್ತಾಗಿದೆ ಮಾತ್ರ. ಆಲ್ರೆಡಿ ಲೈಟಿಂಗ್ಸ್ ಹಾಕಿಟ್ಟಿದ್ದಾರೆ. ಆಮೇಲೆ ನಿಮಗೆ ಲೈಟಿಂಗ್ಸ್ ಅದು ಹೆಂಗಿರುತ್ತೆ ಅಂತ ನಿಮಗೆ ಅಂದರೆ ಇದು ನೆಕ್ಸ್ಟ್ ಪಾರ್ಟ್ ಅಂತ ಹೇಳೋಕ್ಕಾಗಲ್ಲ. ಇದೇ ಪಾರ್ಟಿಂದ ನಾನು ಕಂಟಿನ್ಯೂನ ಮಾಡಿ ಅದರಲ್ಲಿ ಹಾಕ್ತೀನಿ. ಇದು ಪಾರ್ಟ್ 2 ಅಂತ ಏನಲ್ಲ, ಮೋಸ್ಟ್ಲಿ ರಿವಾರ್ಡೆಡ್ ಅಂತಲೇ ಅಂದ್ಕೊಳ್ಳಿ. ಬಟ್ ಅದು ಸ್ವಲ್ಪ ಎಲ್ಲಿಗೂ ಕನ್ಫ್ಯೂಸ್ ಆಗೋದ್ರಿಂದ ಅದಕ್ಕೆ ನಾನು ಪಾರ್ಟ್ 2 ಅಂತಲೇ ಹೇಳ್ತೀನಿ. ಸೊ ರೈಟಿಂಗ್ಸ್ದು ಅದೆಲ್ಲ ಪಾರ್ಟ್ 2 ಅಲ್ಲಿ ಹಾಕ್ತೀನಿ ನೋಡಿ. ಸೊ ಇದು ನಿಮಗೆ ಬಂದುಬಿಟ್ಟು ಡೈನಿಂಗ್ ಏರಿಯಾ. ಸೊ ಇದು ನಿಮಗೆ ಡೈನಿಂಗ್ ಏರಿಯಾ ಸಿಗತ್ತೆ ನೋಡಿ. ಮೇಲ್ಗಡೆ ವುಡ್ ಹಾಕಿದ್ದಾರೆ, ಮರದ್ದು. ಆಮೇಲೆ ಲೈಟ್ಸ್, ಫ್ಯಾನ್ಸ್, ಡೈನಿಂಗ್ ಟೇಬಲ್. ಆಮೇಲೆ ಮತ್ತು ನೀವು ಈ ಕಡೆಯಿಂದ ಬಂದರೆ ಸುತ್ತಮುತ್ತ ಗಿಡ ಮತ್ತು ಮರ. ಆ್ಯಕ್ಚುಲಿ ಗಿಡಕ್ಕಿಂತ ಮರನೇ ಜಾಸ್ತಿ ಇರೋದು, ಗಿಡ ಅಷ್ಟೊಂದೇನಿಲ್ಲ. ಸೊ ಇದು ನಿಮ್ಮ ಡೈನಿಂಗ್ ಹಾಲ್ ನೋಡಿ. ಸೊ ಇದು ನಿಮ್ಮ ಡೈನಿಂಗ್ ಹಾಲ್. ಸೊ ಇವಾಗ ಮತ್ತೆ ನೀವು ಮೆಟ್ಲನ್ನ ಇಳಿದುಬಿಟ್ಟು ಆ ಕಡೆಯಿಂದ ಹೋದರೆ 1 ನಿಮಿಷ. ಸೊ ಇದರಿಂದ ನಿಮಗೆ ಹೋಗೋದಕ್ಕೆ ಒಂದು ದಾರಿ ಸಿಗುತ್ತೆ. ಇದು ಯಾವುದು ಅಂತ ಹಂಗೂ ಗೊತ್ತಿಲ್ಲ. ಆಮೇಲೆ ಮತ್ತಿನ್ನ ಎಲ್ಲೊಂದರಲ್ಲೇ ಹೋಗೋದು ಯಾಕೆ ಬೇಕು. ಆಮೇಲೆ ನೆಕ್ಸ್ಟ್ ಟೈಮ್ ಹಂಗೆ ನೀವು ರೈಟಿಗೆ ಬಂದರೆ ಇದು ನಿಮಗೆ ರೂಮ್ಗಳು ಸಿಗತ್ತೆ ನೋಡಿ. ಇದು ನಿಮ್ಮ ರೂಮು. ಬರೀ ಇಲ್ಲಿ ಮಾತ್ರ ರೂಮ್ಸ್ ಇಲ್ಲ, ಇನ್ನು ಬೇರೆ ಕಡೆ ಕೂಡ ನಿಮಗೆ ರೂಮ್ಗಳು ಸಿಗತ್ತೆ. ಸೊ ಇದು ನಿಮ್ಮ ಡೈನಿಂಗ್ ಏರಿಯಾ. ಸೊ ಈ ಒಂದು ಊಟದ ಶಾಲೆ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಅಂದರೆ ಒಂದು ಊಟದ ಶಾಲೆ ಸುತ್ತಮುತ್ತ ಎಲ್ಲ ತೋರಿಸಿದ್ದೀನಲ್ಲ, ಅದು ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ಇವಾಗ ಇದು ಊಟದ ಶಾಲೆ ಆದಮೇಲೆ ನೆಕ್ಸ್ಟ್ ಹಂಗೆ ಮುಂದಕ್ಕೆ ಹೋದರೆ ನಿಮಗೆ ವಾಶ್ರೂಮು ಮತ್ತು ಹ್ಯಾಂಡ್ ವಾಶು ಅಂದರೆ ವಾಷಿಂಗ್ ಏರಿಯಾ ಸಿಗತ್ತೆ. ಸೊ ಈ ಕಡೆ ಬಂದುಬಿಟ್ಟು ನಿಮಗೆ ವಾಶ್ರೂಮ್ ಸಿಗತ್ತೆ, ಮತ್ತು ಈ ಕಡೆ ನಿಮಗೆ ವಾಷಿಂಗ್ ಏರಿಯಾ ಸಿಗತ್ತೆ. ಸೊ ಇದು ನಿಮ್ಮ ವಾಷಿಂಗ್ ಏರಿಯಾ. ಆಮೇಲೆ ಮತ್ತು ನೀವು ಆ ಕಡೆಯಿಂದನೇ ಸೀದಾ ಲೆಫ್ಟಿಗೆ ಹೋದರೆ ಇದು ನಿಮಗೆ ಅವಾಗ ನೋಡಿದ್ರಲ್ಲ ಅದೇ ಈ ಥರ ಡೆಕೋರೇಷನ್ನು ಅದು ಸಿಗತ್ತೆ. ಅದಕ್ಕಿಂತ ಹಂಗೆ ಸೀದಾ ಸ್ಟ್ರೈಟಾಗಿ ಹೋದರೆ ಈ ಥರದ್ದೊಂದು ನಿಮಗೆ ಹಾಲ್ ಸಿಗತ್ತೆ. ಸೊ ಇದು ನಿಮ್ಮ ಹಾಲ್. ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ಸ್ ಮಾಡಿ ಇಟ್ಟಿದ್ದಾರಲ್ಲ, ಅದೇ ಮೀನ್. ಸೊ ಅದಾದಮೇಲೆ ಮತ್ತೆ ನೀವು ಹಂಗಿಂದ ಸ್ವಲ್ಪ ಹಂಗೆ ಸೀದಾ ಸ್ಟ್ರೈಟಾಗಿ ಬಂದರೆ ನಿಮಗೆ ಮತ್ತೆ ಒಂದು ಹಾಲ್ ಸಿಗತ್ತೆ. ಇಲ್ಲಿ 1 ಸೆಕೆಂಡ್ ತೋರಿಸ್ತೀನಿ ಅದು. ಹಾಂ ನೋಡಿ,
ಹಂಗಿಂದ ನೀವು ಹಂಗೆ ಸೀದಾ ಸ್ಟ್ರೈಟಿಗೆ ಬಂದರೆ ನಿಮಗೆ ಈ ಥರ ಒಂದು ಹಾಲ್ ಸಿಗುತ್ತೆ. ಅಲ್ಲಿ ನೀವು ಫಂಕ್ಷನ್ಸ್ನ ನೀವು ಅಂದರೆ ಏನಾದರೂ ಮದುವೆ ಅಂದರೆ ಬೇರೆ ಯಾರಾದರೂ ಫಂಕ್ಷನ್ ಇತ್ತು ಅಂದರೆ ನೀವಲ್ಲಿ ನಿಮಗೆ ಸ್ಟೇಜ್ ಇದೆ, ಅಲ್ಲಿ ಬೇಕಾದ್ರೆ ನೀವು ಮಾಡ್ಕೋಬೋದು. ನೀವು ಬೇಕಾದ್ರೆ ಯೂಟ್ಯೂಬಲ್ಲಿ ಇನ್ನು ಸ್ವಲ್ಪ ಝೂಮ್ ಮಾಡ್ಕೊಂಡು ನೀವು ನೋಡ್ಬೋದು. ನಾನು ಇವಾಗ ಝೂಮ್ ಮಾಡಿದ್ರೆ ಸ್ವಲ್ಪ ಹತ್ತೆ ಕಾಣುತ್ತೆ, ಅದಕ್ಕೆ ನೀವು ಯೂಟ್ಯೂಬಲ್ಲೇ ಬೇಕಾದ್ರೆ ಝೂಮ್ ಮಾಡಿಕೊಂಡು ನೋಡ್ಬೋದು. ಸೊ ಇವಾಗ ಇಷ್ಟಾದಮೇಲೆ ಮತ್ತೆ ನಿಮ್ಗೆ ಇದು ಸೀದಾ ಸ್ಟ್ರೈಟಿಗೆ ಬಂದರೆ ನಿಮ್ಗೆ ಇದೊಂದು ಓಪನ್ ಸ್ಪೇಸ್ ಇದೆ. ಆ ಒಂದು ಓಪನ್ ಸ್ಪೇಸಲ್ಲಿ ನೀವು ರಿಸೆಪ್ಷನ್ನ ನೀವು ಮಾಡ್ಕೋಬೋದು. ಸೊ ಇದು ರಿಸೆಪ್ಷನ್ ಏರಿಯಾ. ಅದು ಆ್ಯಕ್ಚುಲಿ ಆ ಕಡೆಯಿಂದ ಇದೆ, ಇವಾಗ ಅಷ್ಟು ದೂರ ಹೋಗುವಷ್ಟು ಅದಕ್ಕೆ ನಾನು ಸದ್ಯಕ್ಕೆ ಇಲ್ಲಿಂದನೇ ತೋರ್ತಾ ಇದ್ದೀನಿ, ಬಟ್ ನೀವು ಆ ಕಡೆಯಿಂದನೇ ಬನ್ನಿ. ಸೊ ಇದೆಲ್ಲ ಸ್ಕೈ. ಆಮೇಲೆ ನೆಕ್ಸ್ಟ್ ಇವಾಗ ಈ ಕಡೆ ನಿಮಗೆ ಮರಗಳು ಅವೆಲ್ಲ ಸಿಗುತ್ತೆ. ಆಮೇಲೆ ಇದು ನಿಮಗೆ ರಿಸೆಪ್ಷನ್ನ ಆಡ್ಕೊಳ್ಳೋದಕ್ಕೆ ಸ್ಟೇಜು ಸ್ವಲ್ಪ ಬಿಸಿಲಿದೆ, ಅದಕ್ಕೆ ನಿಮಗೆಲ್ಲ ಫುಲ್ಲು ವೈಟ್ ಥರ ಕಾಣ್ತಿದೆ. ಸೊ ನಿಮಗೆ ಬಿಸಿಲಿಗೆ ಏನು ಕಾಣ್ತಿದೆ ಅಂತ ಅನ್ಕೋತೀನಿ, ಬಟ್ ಸ್ವಲ್ಪ ಜಾಸ್ತಿ ಬಿಸಿಲಿರೋದ್ರಿಂದ ನಿಮಗೆಲ್ಲ ವೈಟ್ ಥರ ಕಾಣ್ತಿದೆ. ಸೊ ಇಷ್ಟು ರಿಸೆಪ್ಷನ್ನಿನ ಜಾಗ. ಸೊ ಇವಾಗ ನೆಕ್ಸ್ಟ್ ಎಲ್ಲಿ ಹೋಗೋಣ? ಆ ಕಡೆ ಹೋಗೋಣ ಬನ್ನಿ. ನೆಕ್ಸ್ಟ್ ನೀವು ಹಂಗೆ ಸೀದಾ ಸ್ಟ್ರೈಟಿಗೆ ಬಂದರೆ ನಿಮಗೆ ಇಲ್ಲಿ ಏನಾದರೂ ಅಂದರೆ ಮಕ್ಕಳಿಗೆ ಏನಾದರೂ ಆಟವನ್ನು ಆಡಿಸ್ಬೇಕು ಅಂದರೆ ಈ ಒಂದು ಸ್ಪೇಸ್ನ ನೀವು ಯೂಸ್ ಮಾಡ್ಕೋಬೋದು. ಆಮೇಲೆ ಇವಾಗ ನಿಮಗೆ ರೂಮ್ಸು ಮತ್ತು ರೂಮ್ಸ್ ಒಳಗಡೆ ನಿಮಗೆ ತೋರಿಸ್ತೀನಿ ಬನ್ನಿ. ಇಲ್ಲಿ ಒಂದು ಬರ್ಡ್ದು ಸ್ಯಾಂಚುರಿ ಇದೆ. ಇದೊಂದು ನೀವು ನೋಡಿ ಒಟ್ಟು 4 ಇದೆ. ಇದು ಫಸ್ಟು ಗೈಸ್. ಇದು ಒಂದು ಸ್ವಲ್ಪ ಟಾರ್ಚ್ ಹಾಕ್ತೀನಿ. ಗೈಸ್ ಇದು ನನಗೆ ಇದು ಯಾವ ಬರ್ಡ್ಸು ಅಂತ ಗೊತ್ತಾಗ್ತಿಲ್ಲ. ನಿಮಗೇನಾದರೂ ಗೊತ್ತಾಯಿತು ಅಂದರೆ ಇದು ಒಂದರಲ್ಲೇ ಇಲ್ಲ 4 ಇದರಲ್ಲಿ ನಿಮಗೆ ಇದು ಯಾವ ಬರ್ಡ್ ಅಂತ ಗೊತ್ತಾಯಿತು ಅಂದರೆ, ಬೈ ಚಾನ್ಸ್ ನಿಮಗೆ ಸರಿಯಾಗಿ ನೋಡೋಕ್ಕಾಗಿಲ್ಲ ಅಂದರೆ ನೀವು ಪಾಸ್ ಮಾಡಿಕೊಂಡು ಯೂಟ್ಯೂಬಲ್ಲಿ ಝೂಮ್ ಮಾಡಿಕೊಂಡು ಬೇಕಾದ್ರೆ ನೋಡ್ಬೋದು. ನೋಡಿಬಿಟ್ಟು ಇದು ಯಾವ ಬರ್ಡು ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ಪ್ಲೀಸ್ ಕಮೆಂಟ್ ಮಾಡಿ. ಯಾಕಂದರೆ ನನಗಿನ್ನೂ ಇದು ಆ ಕಡೆ ಒಂದು ಪ್ಯಾರಟ್ಟು ಮತ್ತು ಆ ಕಡೆ ಬರೀ ಒಂದು ಪ್ಯಾರಟ್ ಒಂದಿದೆ, ನಂಗೆ ಅದು ಮಾತ್ರ ಗೊತ್ತಾಯಿತು. ಇನ್ನು ಈ ಪಕ್ಷಿಗಳೆಲ್ಲ ಮೋಸ್ಟ್ಲಿ ಪ್ಯಾರಟ್ಟನ ಅಥವಾ ಬೇರೆದು ಇದು ಯಾವ ಪಕ್ಷಿ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಇವಿಷ್ಟು ಬರ್ಡ್ ಸ್ಯಾಂಚುರಿ. ಸೊ ಇವಾಗ ನಾವು ರೂಮ್ ಹತ್ರ ಹೋಗೋಣ ಬನ್ನಿ. ಸೊ ಇದು ನಿಮಗೆ ಬರ್ಡ್ ಸ್ಯಾಂಚುರಿ ಆದಮೇಲೆ ಮತ್ತು ಇಲ್ಲಿ ನಿಮಗೆ ರೂಮ್ಗಳು ಸಿಗುತ್ತೆ. ಸೊ ಆ ಒಂದು ರೂಮ್ಗಳನ್ನು ನಾನು ಹೋಗ್ತಾ ಇದ್ದೀನಿ. ಇಲ್ಲಿ ನಿಮಗೆ ಆಟವನ್ನು ಆಡಿಸ್ಬೋದು. ಇಲ್ಲಿ ಆಲ್ರೆಡಿ ಇಟ್ಟಿದ್ದಾರೆ, ಅಂದರೆ ಅವ್ರು ಇಟ್ಟಿರೋದಲ್ಲ, ದುಡ್ಡು ಕೊಟ್ಟು ಇಡಿಸಿರೋದು. ಸೊ ಇವಾಗ ನಿಮಗೆ ಈ ಕಡೆ ರೂಮ್ಗಳು ಸಿಗುತ್ತೆ. ಇಲ್ಲಿ ನೀವು ಬೇಕಾದ್ರೆ ಟೀ ಕಾಫಿ ಕುಡಿಬೋದು. ಇಲ್ಲಾಂದರೆ ಲ್ಯಾಪ್ಟಾಪಲ್ಲಿ ಏನಾದರೂ ಕೆಲಸ ಇತ್ತು ಅಂತಂದರೆ ಬೇಕಾದ್ರೆ ನೀವು ಈ ಟೇಬಲ್ ಮೇಲೆ ಲ್ಯಾಪ್ಟಾಪನ್ನು ಇಟ್ಕೊಂಡು ನೀವು ಕೆಲಸವನ್ನು ಮಾಡ್ಕೋಬೋದು. ಅಂದರೆ ಈ ಥರ ಕೆಲಸ ಇಲ್ಲ ಅಂದರೆ ಟೀ ಕಾಫಿನ ಕುಡಿಯೋಕ್ಕೆ ಈ ಪ್ಲೇಸ್ ಯೂಸ್ ಆಗುತ್ತೆ. ಸೊ ಇವಾಗ ನನಗೆ ರೂಮ್ ಒಳಗಡೆ ನಾನು ತೋರಿಸ್ತೀನಿ ಬನ್ನಿ. ಇದು ರೂಮ್ 8. ಈ ಒಂದು ರೂಮ್ನ ನೀವು ಓಪನ್ ಮಾಡಿದಾಗ 1 ನಿಮಿಷ ಲೇಟ್ ಆಗ್ತೀನಿ. ಇವಾಗ ಇಲ್ಲಿ ನಿಮಗೆ AC ಇದೆ. AC ಬೇಡ ಅಂದರೆ ನಿಮಗೆ ಫ್ಯಾನ್ ಕೂಡ ಇದೆ. ನಿಮ್ಗೆ AC ಬೇಕಂದರೆ AC ಹಾಕೋಬೋದು, ಫ್ಯಾನ್ ಬೇಕಂದರೆ ಫ್ಯಾನ್ ಹಾಕೋಬೋದು. ಇಲ್ಲಿ ನಿಮಗೆ ಮಿರರ್ ಇದೆ. 1 ನಿಮಿಷ. ಹಾಯ್. ಸೊ ಇಲ್ಲಿ ನಿಮಗೆ ವಾರ್ಡ್ರೋಬ್, ಹಾಗೆ ಇಲ್ಲಿ ಸ್ವಿಚ್ ಬೋರ್ಡ್, ಹಾಗೆ ಇಲ್ಲಿ ಡಬಲ್ ಬೆಡ್ ಕಾಟ್, ಇಲ್ಲೂ ಕೂಡ ಡಬಲ್ ಬೆಡ್ ಕಾಟ್. ಹಾಗೆ ಇಲ್ಲಿ ಒಂದು ಸಣ್ಣದಾಗಿ ಏನೋ ಕ್ಲೋಸ್ ಮಾಡಿದರೆ ಇದು ಹೆಂಗೆ ಓಪನ್ ಮಾಡೋದು? ಓಪನ್ ಆಯಿತು. ಸೊ ಇದು ನಿಮಗೆ ಈ ಥರ ಮಾಡಿದ್ರೆ ಈ ಕಡೆ ಎಲ್ಲ ಕಿಟಕಿ. ಆಮೇಲೆ ಇಲ್ಲಿ ಅಂದರೆ ನಮ್ಮ ರೂಮಲ್ಲಿ ಬರೀ 2 ಮಂಚ ಇದೆ, ಬಟ್ ಒಂದೊಂದು ರೂಮಲ್ಲಿ 3 ಮಂಚ ಇದೆ.
ಅಂದರೆ ಅದು ಕೂಡ ಡಬಲ್ ಕೊಟ್ಟೆ. ಬಟ್ ಇದು ನಮ್ಮ ಹತ್ರ 2 ಮಂಚ ಇದೆ. ಅದು ವಾಶ್ರೂಮು, ಮತ್ತು ಈ ಕಡೆ ಒಂದು ಡೋರ್ ಇದೆ, ಬಟ್ ಇದು ಲಾಕ್ ಆಗಿದೆ. ನನಗೂ ಗೊತ್ತಿದೆ ಏನು ಅಂತ. ಒಂದರಲ್ಲಿ 3 ಮಂಚ ಇದೆ, ಮತ್ತು ಇನ್ನೊಂದು ರೂಮಲ್ಲಿ 4 ಮಂಚ ಇದೆ. ಸೊ ಗೈಸ್, ಇವಾಗ ನಿಮಗೆ ಸ್ವಿಮ್ಮಿಂಗ್ ಪೂಲ್ನ ತೋರಿಸ್ತೀನಿ ಬನ್ನಿ. ಇಲ್ಲಿ ಹತ್ತಕ್ಕೆ ಮೆಟ್ಲು ಕೊಟ್ಟಿದ್ದಾರೆ, ಮೆಟ್ಲು ಹತ್ಬೋದು. ಬಟ್ ಸದ್ಯಕ್ಕೆ ನಾನು ಇವಾಗ ಹುಲ್ ಮೇಲೆ ಹತ್ತಿದ್ದೀನಿ. ಯಾಕಂದರೆ ಮೆಟ್ಲನ್ನ ಹತ್ತೋದಕ್ಕಿಂತ ಹುಲ್ ಮೇಲೆ ಹತ್ತೋದೇ ಒಂದು ದೊಡ್ಡ ಮಜಾ. ಸೊ ಇವಾಗ ಇಲ್ಲಿ ನಿಮಗೆ ಸ್ವಿಮ್ಮಿಂಗ್ ಪೂಲ್ ಸಿಗತ್ತೆ. ಸೊ ಇದು ಚಿಕ್ಕ ಮಕ್ಕಳದು, ಹಾಗೆ ಇದು ದೊಡ್ಡವ್ರದ್ದು. ನಾನು ಒಂದ್ಸತಿ ಕರೆಕ್ಟಾಗಿ ಅಬ್ಸರ್ವ್ ಮಾಡ್ತಾಯಿದ್ದೀನಿ. ಈ ಸ್ವಿಮ್ಮಿಂಗ್ ಪೂಲ್ ನನ್ನ ಪ್ರಕಾರ ಕರೆಕ್ಟಾಗಿ 6 ಅಡಿ ಇರಬೇಕು. ಇದು ಒಂದು 1 ಅಡಿನೋ 2 ಅಡಿನೋ ಇರಬೇಕು. ಇದು ಅಷ್ಟೇ, ಜಾಸ್ತಿ ಇಲ್ಲ. ಇದು ಕರೆಕ್ಟಾಗಿ 6 ಅಡಿ ಇದೆ. ನನಗೆ ನೋಡ್ತೀನಿ ನನಗೆ ಅನಿಸ್ತಾ ಇದೆ. ಬಟ್ ಸದ್ಯಕ್ಕೆ ಇವಾಗ ಯಾರು ಇಳಿಬಾರ್ದು ಅಂತ ಮೆಸ್ಸಾಗಿ ಇಟ್ಟಿದ್ದಾರೆ. ಸೊ ಈ ಕಡೆ ನಿಮ್ಮ ಸ್ವಿಮ್ಮಿಂಗ್ ಪೂಲ್ನ ಸುತ್ತಮುತ್ತ ವ್ಯೂ, ಹಾಗೆ ಕೂತ್ಕೊಳ್ಳೋದಕ್ಕೆ ಚೇರ್ಸು. ಸೊ ಇಲ್ಲಿ ನಿಮಗೆ ಸ್ವಿಮ್ಮಿಂಗ್ ಪೂಲ್ನ ಸುತ್ತಮುತ್ತ ವ್ಯೂಗಳು ನಿಮಗೆ ಸಿಗುತ್ತೆ. ಸೊ ಗೈಸ್, ಒಂದು ನಿಮಿಷ ಇರ್ರಿ, ಏನಾದರೂ ಹಾಪ್ಸ್ಕೊಂಬಿಡ್ತೀನಿ ಬೈ ಚಾನ್ಸ್ ಏನಾದರೂ ಅರ್ತಿದೆ ಅಂತ. ಇಲ್ಲ, ಅಷ್ಟೇ ಗೈಸ್. ಆಮೇಲೆ ಒಂದು ಬುದ್ಧ ಇಟ್ಟಿದ್ದಾರೆ ನೋಡಿ. ಓಕೆ ಗೈಸ್, ಇವತ್ತಿನ ಈ ಒಂದು ರೆಸಾರ್ಟ್ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಹಾಗೆ ನಿಮಗದು ಯಾವ ಬರ್ಡ್ಸ್ ಅಂತ ನಿಮಗೆ ಗೊತ್ತಾಯಿತು ಅಂದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ನಿಮಗೆ ಈ ಒಂದು ರೆಸಾರ್ಟ್ ನಿಮಗೆ ಏನು ಇಷ್ಟ ಆಯಿತು ಅದನ್ನು ಕೂಡ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ಬೋದು. ಸೊ ಹಾಗೆ ಇನ್ನೂ ಯಾರು ನಮ್ಮ ವಶಿಷ್ಠ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ. ಹಾಗೆ ಇನ್ನೂ ಏನೇನು ತೋರಿಸ್ಬೋದೋ ಅಷ್ಟನ್ನೆಲ್ಲ ನಾನು ತೋರಿಸಿದ್ದೀನಿ.